Hi, this is Nujat Anjum. In this class, we will discuss about the quantum mechanics. In quantum mechanics, we will study the wave particle duality. ಕ್ವಾಂಟಮ್ ಮೆಕ್ಯಾನಿಕ್ಸ್ನಲ್ಲಿ ನಾವು ಇವತ್ತಿನ ಕ್ಲಾಸಲ್ಲಿ ವೇವ್ ಪಾರ್ಟಿಕಲ್ ಡುಯಾಲಿಟಿ ಬಗ್ಗೆ ಸ್ಟಡಿ ಮಾಡೋಣ. ಸೊ ವೇವ್ ಪಾರ್ಟಿಕಲ್ ಡುಯಾಲಿಟಿ ಬಗ್ಗೆ ಸ್ಟಡಿ ಮಾಡೋಕ್ಕೂ ಮುಂಚೆ ಒಂದು ಮ್ಯಾಟರಿಂದು ವೇವ್ ನೇಚರ್ನ ಸ್ಟಡಿ ಮಾಡೋಣ. ವೇವ್ ನೇಚರಲ್ಲಿ ಮ್ಯಾಟರ್ ಯಾವ ರೀತಿಯಾಗಿ ಎಕ್ಸಿಸ್ಟ್ ಆಗುತ್ತೆ ಅಂತೇಳಿ. ಇಲ್ಲಿ ಮ್ಯಾಟರ್ ಆಗಿ ನಾವು ಲೈಟನ್ನು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ಲೈಟ್ ವೇವ್ನ ತೊಗೊಂಡಿದ್ದೀನಿ. ದಿಸ್ ಈಸ್ ದ ಲೈಟ್ ವೇವ್. ಸೊ ಲೈಟ್ ಅಂತಕ್ಕಂಥದ್ದು ವೇವ್ ಫಾರ್ಮಲ್ಲಿದ್ದಾಗ ಈ ರೀತಿಯಾಗಿ ಅದು ಅಪಿಯರ್ ಆಗುತ್ತೆ. ಇಲ್ಲಿ ನಾವು ಮೇನ್ಲಿ ಕ್ರೆಸ್ಟ್ ಮತ್ತು ಟ್ರಫ್ನ ನೋಡ್ತೀವಿ. ಜೊತೆಗೆ ಇಲ್ಲಿ ಈ ಒಂದು ವೇವಲ್ಲಿ ನಾವು ಆ್ಯಂಪ್ಲಿಟ್ಯೂಡ್ನ ಫೈಂಡ್ ಔಟ್ ಮಾಡ್ಬೋದು, ಜೊತೆಗೆ ವೇವ್ ಲೆಂತ್ನ ಇಲ್ಲಿ ಫೈಂಡ್ ಔಟ್ ಮಾಡ್ಬೋದು. ವಿ ಆಲ್ರೆಡಿ ನೋ ವಾಟ್ ಈಸ್ ವೇವ್ ಲೆಂತ್. ವೇವ್ ಲೆಂತ್ ಮೀನ್ಸ್ ಇಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಅಡ್ಜಸೆಂಟ್ ಕ್ರೆಸ್ಟ್ ಆರ್ ಇಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಅಡ್ಜಸೆಂಟ್ ಕ್ರೆಸ್ಟ್ ಆರ್ ಟೂ ಅಡ್ಜಸೆಂಟ್ ಟ್ರಫ್. ಎರಡು ಅಡ್ಜಸೆಂಟ್ ಕ್ರೆಸ್ಟ್ ಅಥವಾ ಎರಡು ಅಡ್ಜಸೆಂಟ್ ಟಫ್ ನಡುವೆ ಇರ್ತಕ್ಕಂತಹ ಡಿಸ್ಟೆನ್ಸ್ನ ಏನಂತ ಕರಿತೀವಿ, ಆ ಒಂದು ವೇವ್ ಲೆಂತ್ ಅಂತ ಹೇಳಿ ಕರಿತೀವಿ. ದಿಸ್ ಈಸ್ ದ ವೇವ್ ನೇಚರ್ ಆಫ್ ದ ಲೈಟ್. ಸೊ ಈ ಒಂದು ಲೈಟ್ ಅಂತಕ್ಕಂಥ ಒಂದು ಮ್ಯಾಟರ್ ನಾವು ಕನ್ಸಿಡರ್ ಮಾಡಿದ್ದೀವಿ. ಸೊ ಲೈಟ್ ಅಂತಕ್ಕಂಥ ಒಂದು ಮ್ಯಾಟರ್ ಬಂದು ವೇವ್ ನೇಚರಲ್ಲಿ ಮಾತ್ರ ಎಕ್ಸಿಸ್ಟ್ ಇರುತ್ತೆ ಅಂತ ಹೇಳಿ ಬಿಫೋರ್ 1905 ಮುಂಚೆ ತಿಳ್ಕೊಂಡಿದ್ರು. ಯಾಕೆ 1905ನಲ್ಲಿ ಅಂಥದ್ದು ಏನಾಯಿತು, ಆಮೇಲೆ ನಮಗೆ ಏನು ಗೊತ್ತಾಯಿತು ಅದನ್ನ ನಾವು ನೆಕ್ಸ್ಟ್ ನೋಡೋಣ. ಸೊ ಹಾಗಾದರೆ ಲೈಟ್ ಅಂತಕ್ಕಂಥದ್ದು ವೇವ್ ಫಾರ್ಮಲ್ಲಿ ಪ್ರೆಸೆಂಟ್ ಇದೆ. ಅದು ವೇವ್ ನೇಚರ್ನ ಶೋ ಮಾಡುತ್ತೆ. ಇದನ್ನು ಯಾವ ರೀತಿಯಾಗಿ ಪ್ರೂವ್ ಮಾಡ್ಬೋದು? ಮೇನ್ಲಿ ಬೈ ದೀಸ್ 3 ಫಿನಾಮಿನನ್: ಇಂಟರ್ಫರೆನ್ಸ್, ಡೈಫ್ರಾಕ್ಷನ್ ಮತ್ತು ಪೊಲರೈಸೇಷನ್ ಅಂತಕ್ಕಂಥ ಮೇನ್ 3 ಫಿನಾಮಿನನ್ ಮೂಲಕ ನಾವು ಏನು ಮಾಡ್ಬೋದು, ಲೈಟಿನ ವೇವ್ ನೇಚರ್ನ ನಾವೇನು ಮಾಡ್ಬೋದು, ಅದನ್ನ ಪ್ರೂವ್ ಮಾಡ್ಬೋದು. ಬೈ ಪ್ರಾಕ್ಟಿಕಲಿ ನಾವು ಅದನ್ನ ಏನು ಮಾಡ್ಬೋದು, ಶೋ ಮಾಡಿ ಲೈಟ್ ಅಂತಕ್ಕಂಥ ಒಂದು ಮ್ಯಾಟರ್ ಬಂದು ವೇವ್ ಫಾರ್ಮಲ್ಲಿ ಎಕ್ಸಿಸ್ಟ್ ಇದೆ, ಅದು ವೇವ್ ನೇಚರ್ನ ಶೋ ಮಾಡುತ್ತೆ ಅಂತ ಹೇಳಿ ನಾವು ಅದನ್ನ ಎಕ್ಸ್ಪ್ಲೇನ್ ಮಾಡೋದು ಬೈ ದೀಸ್ 3 ಫಿನಾಮಿನನ್ಸ್. ಸೊ ಪಾರ್ಟಿಕಲ್ ನೇಚರ್ ಆಫ್ ದ ಮ್ಯಾಟರ್ ಆಲ್ರೆಡಿ ನಾವು ಜಸ್ಟ್ ಬಿಫೋರ್ ಏನು ಮಾಡಿದ್ವಿ, ಡಿಸ್ಕಸ್ ಮಾಡಿದ್ವಿ. 1905ಗಿಂತ ಮುಂಚೆ ಪ್ರಪಂಚದಲ್ಲಿ ಲೈಟ್ ಅಂತಕ್ಕಂಥ ಒಂದು ಮ್ಯಾಟರ್ ವೇವ್ ಫಾರ್ಮಲ್ಲಿ ಮಾತ್ರ ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳಿ ತಿಳ್ಕೊಂಡಿದ್ರು ಅಂತ. ಸೊ 1905ನಲ್ಲಿ ಏನಾಯಿತು, 1905ನಲ್ಲಿ ಐನ್ಸ್ಟೀನ್ ಅಂತಕ್ಕಂಥ ಸೈಂಟಿಸ್ಟ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ನ ಏನು ಮಾಡ್ತಾರೆ, ಡಿಸ್ಕವರ್ ಮಾಡ್ತಾರೆ. ಸೊ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ಈ ಒಂದು ಎಫೆಕ್ಟ್ ಏನು ಮಾಡುತ್ತೆ, ಲೈಟಿನ ಪಾರ್ಟಿಕಲ್ ನೇಚರ್ನ ಏನು ಮಾಡುತ್ತೆ, ಅದು ಎಕ್ಸ್ಪ್ಲೈನ್ ಮಾಡುತ್ತೆ. ಈ ಒಂದು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟಲ್ಲಿ ಲೈಟಿನ ನೇಚರ್ ಬಂದು ಅದು ಪಾರ್ಟಿಕಲ್ ನೇಚರ್ ಆಗಿರುತ್ತೆ. ಸೊ ಲೈಟ್ ವಿಚ್ ಈಸ್ ಆ್ಯಕ್ಟ್ ಆ್ಯಸ್ ಎ ಪಾರ್ಟಿಕಲ್ ರೀತಿ ಆ್ಯಕ್ಟ್ ಆಗುತ್ತೆ. ಹಾಗಾಗಿ 1905 ಆದಮೇಲೆ ನಮಗೇನು ಗೊತ್ತಾಗುತ್ತೆ ಅಂದರೆ, ಲೈಟ್ it is not only exist in the wave form, it is also be exist in the particle form ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಸೊ ಲೈಟ್ ಅಂತಕ್ಕಂಥದ್ದು ವೇವ್ ಫಾರ್ಮಲ್ಲಿ ಮಾತ್ರ ಎಕ್ಸಿಸ್ಟ್ ಆಗಲ್ಲ, ಅದು ಪಾರ್ಟಿಕಲ್ ಫಾರ್ಮಲ್ಲಿನೂ ಕೂಡ ಏನಾಗುತ್ತೆ, ಎಕ್ಸಿಸ್ಟ್ ಆಗುತ್ತೆ. ಸೊ ಬರೀ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಒಂದೇನಾ ಪಾರ್ಟಿಕಲ್ ಫಾರ್ಮಲ್ಲಿ ಈ ಒಂದು ಲೈಟನ್ನು ಎಕ್ಸ್ಪ್ಲೇನ್ ಮಾಡೋದು ಅಂದರೆ, ನಾಟ್ ಓನ್ಲಿ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ಕ್ವಾಂಟಮ್ ಎಫೆಕ್ಟ್ ಜೊತೆಗೆ ಬ್ಲ್ಯಾಕ್ ಬಾಡಿ ರೇಡಿಯೇಷನ್, ಕೂಡ ಏನು ಮಾಡುತ್ತೆ, ಪಾರ್ಟಿಕಲ್ ನೇಚರ್ನ ಎಕ್ಸ್ಪ್ಲೈನ್ ಮಾಡುತ್ತೆ. ಲೈಟಿನ ಪಾರ್ಟಿಕಲ್ ನೇಚರ್ನ ಏನು ಮಾಡ್ತವೆ, ಈ ಫಿನಾಮಿನನ್ ಕೂಡ ಏನು ಮಾಡ್ತವೆ, ಎಕ್ಸ್ಪ್ಲೈನ್ ಮಾಡ್ತವೆ. ಸೊ ನೆಕ್ಸ್ಟ್ ವಿ ವಿಲ್ ಬಿ ಡಿಸ್ಕಸ್ ಅಬೌಟ್ ದ ವೇವ್ ಪಾರ್ಟಿಕಲ್ ಡುಯಾಲಿಟಿ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ಏನು ಮಾಡಿದ್ದೀವಿ, ನಾವು ಒಂದು ಎಕ್ಸಾಂಪಲ್ ಆಗಿ ಒಂದು ಮಿರರ್ನ ತೊಗೊಂಡಿದ್ದೀವಿ. ದಿಸ್ ಈಸ್ ಎ ಮಿರರ್. ಒಂದು ಮಿರರ್ನ ತೊಗೊಂಡಾಗ ಪಾರ್ಟಿಕಲ್ಸ್ ಮತ್ತು ವೇವ್ಸ್ ಮಿರರಿಂದ ರಿಫ್ಲೆಕ್ಟ್ ಆದಾಗ ಯಾವ ರೀತಿಯಾಗಿ ಅಪಿಯರ್ ಆಗುತ್ತೆ ಅಂತಕ್ಕಂಥದ್ದನ್ನ ಈ ಒಂದು ಡಯಾಗ್ರಾಮ್ ನಮಗೆ ಎಕ್ಸ್ಪ್ಲೇನ್ ಮಾಡುತ್ತೆ. ದೀಸ್ ಆರ್ ದ ಪಾರ್ಟಿಕಲ್ಸ್ ವಿಚ್ ಆರ್ reflected by a mirror and it will be appear like this. When waves are reflected by a mirror, then they are appear like this. ಸೊ ಹಾಗಾದರೆ ಇಲ್ಲಿ ನಮಗೇನು ಗೊತ್ತಾಯಿತು, ಲೈಟ್ ಅಂತಕ್ಕಂಥ ಒಂದು ಮ್ಯಾಟರ್, ಅದನ್ನು ನಾವು ಇಲ್ಲಿ ಎಕ್ಸಾಂಪಲ್ ಆಗಿ ಲೈಟನ್ನು ತೊಗೊಂಡಿದ್ದೀವಿ ಮ್ಯಾಟರ್ಗೆ ಎಕ್ಸಾಂಪಲ್ ಆಗಿ. ಸೊ
light which is exist in the or matter which is exist in the wave nature and it is also be exist in the particle nature ಮತ್ತು ವೇವ್ ನೇಚರ್ ಎರಡನ್ನ ಏನು ಮಾಡ್ತವೆ ಲೈಟ್ ಅಂತಕ್ಕಂಥದ್ದು ಎಕ್ಸಿಸ್ಟ್ ಮಾಡುತ್ತೆ ಅಂತ ಹೇಳಿ ನಮಗೆ ಗೊತ್ತಾಯಿತು. ಸೊ ಹಾಗಾದರೆ ಯಾವೊಂದು ಸಿಚುವೇಶನಲ್ಲಿ ಲೈಟ್ ವೇವ್ ನೇಚರ್ನ ಶೋ ಮಾಡುತ್ತೆ ಹಾಗೂ ಯಾವೊಂದು ಸಿಚುವೇಶನಲ್ಲಿ ಲೈಟ್ ಪಾರ್ಟಿಕಲ್ ನೇಚರ್ನ ಶೋ ಮಾಡುತ್ತೆ ಅಂತಕ್ಕಂಥದ್ದನ್ನ ನೋಡೋದಾದರೆ, ಸೊ ಇದನ್ನು ಡಿ ಬ್ರಾಗ್ಲೆ ಅಂತಕ್ಕಂಥ ಸೈಂಟಿಸ್ಟ್ ಏನು ಮಾಡ್ತಾರೆ, ಎಕ್ಸ್ಪ್ಲೈನ್ ಮಾಡ್ತಾರೆ. ಡಿ ಬ್ರಾಗ್ಲಿ ಅಂತಕ್ಕಂಥ ಸೈಂಟಿಸ್ಟ್ ಏನು ಮಾಡ್ತಾರೆ, ಈ ಒಂದು ವೇವ್ ಪಾರ್ಟಿಕಲ್ ಡ್ಯುಯಾಲಿಟಿನ ಇನ್ನೂ ಡೀಟೇಲ್ ಆಗಿ ಏನು ಮಾಡ್ತಾರೆ, ಅವರು ಸ್ಟಡಿ ಮಾಡಿ ಡಿ ಬ್ರಾಗ್ಲಿ ಹೈಪೋಥಿಸಿಸ್ ಅಂತಕ್ಕಂಥ ಒಂದು ಹೈಪೋಥಿಸಿಸ್ನ ಕೊಟ್ಟು ಅಲ್ಲಿ ಏನು ಮಾಡ್ತಾರೆ, ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಯಾವೊಂದು ಸಿಚುವೇಶನಲ್ಲಿ ಈ ಒಂದು ಮ್ಯಾಟರ್ ಅಂತಕ್ಕಂಥದ್ದು ವೇವ್ ನೇಚರಲ್ಲಿ ಎಕ್ಸಿಸ್ಟ್ ಆಗುತ್ತೆ ಹಾಗೂ ಎಂಥ ಒಂದು ಸಿಚುವೇಶನಲ್ಲಿ ಮ್ಯಾಟರ್ ಪಾರ್ಟಿಕಲ್ ಫಾರ್ಮಲ್ಲಿ ಎಕ್ಸಿಸ್ಟ್ ಆಗುತ್ತೆ, ಯಾವಾಗ ನಾವು ವೇವ್ ಫಾರ್ಮನ್ನು ನೋಡ್ಬೋದು, ಯಾವಾಗ ನಾವು ಪಾರ್ಟಿಕಲ್ ಫಾರ್ಮ್ನ ನೋಡ್ಬೋದು ಅನ್ನೋದನ್ನ ಇವರು ಏನು ಮಾಡ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಅದರಲ್ಲಿ ಒಂದು ಪಾಯಿಂಟ್ ಬಂದು ದ ವಿಷನ್, ಅಂದರೆ ನಾವು ಯಾವೊಂದು ಡೈರೆಕ್ಷನಲ್ಲಿ ಮ್ಯಾಟರ್ನ ನೋಡ್ತೀವಿ ಅನ್ನೋದು ಕೂಡ ಆ ಒಂದು ಮ್ಯಾಟರ್ ಯಾವೊಂದು ನೇಚರಲ್ಲಿ ಇದೆ ಅನ್ನೋದನ್ನ ನಾವು ಹೇಳ್ಬೋದು. ಫಾರ್ ಎಕ್ಸಾಂಪಲ್, ದಿಸ್ ಈಸ್ ಎ ವೇವ್, ಇದು ಒಂದು ವೇವ್, ದಿಸ್ ಈಸ್ ಎ ವೇವ್, ನಮಗೆ ಗೊತ್ತಾಗುತ್ತೆ. ದಿಸ್ ಈಸ್ ಲ್ಯಾಂಬ್ಡಾ ಮೀನ್ಸ್ ವೇವ್ ಲೆಂತ್ ಇಟ್ ಈಸ್ ದ I already say that is it is the distance between the two adjacent crest or two adjacent trough. ಎರಡು adjacent crest ಮತ್ತು trough ನಡುವೆ ಇರ್ತಕ್ಕಂಥ ಡಿಸ್ಟೆನ್ಸ್ನ ನಾವು ವೇವ್ ಲೆಂತ್ ಅಂತ ಕರಿತೀವಿ. ಸೊ ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಇದು ಒಂದು ವೇವ್. ಇದನ್ನ ನಾವು ಲೈಟ್ ವೇವ್ ಅಂತಾನೆ ಕನ್ಸಿಡರ್ ಮಾಡೋಣ. ಇದೊಂದು ಲೈಟ್ ವೇವ್ ಆದಾಗ, ಸೊ ವೆನ್ ವಿ ವಿಲ್ ಬಿ ರೊಟೇಟ್ ದಿಸ್ ಲೈಟ್ ವೇವ್ ಅಪ್ ಟು 90 ಡಿಗ್ರಿ, ಅಥವಾ ನಾವು ನಮ್ಮ ಒಂದು ವಿಷನ್ನ ಈ ಒಂದು ಲೈಟ್ ವೇವ್ನ ನೋಡ್ತಕ್ಕಂಥ ಡೈರೆಕ್ಷನ್ನ 90 ಡಿಗ್ರಿಗೆ ರೊಟೇಟ್ ಆದಾಗ ಅದು ಯಾವ ರೀತಿಯಾಗಿ ಕಾಣಿಸುತ್ತೆ, ಇಟ್ ವಿಲ್ ಬಿ ಅಪಿಯರ್ಸ್ ಲೈಕ್ ದಿಸ್ ಆ್ಯಂಡ್ ದಿಸ್ ಈಸ್ ಎ ಲುಕ್ ಲೈಕ್ ಎ ಪಾರ್ಟಿಕಲ್. It is look like a particle. It means the direction of the visions also defines whether the matter is present in the waveform or it is present in the particle form. ನಾವು ನೋಡ್ತಕ್ಕಂತಹ ಡೈರೆಕ್ಷನ್ ನಮ್ಮ ವಿಷನ್ ಕೂಡ ಏನು ಮಾಡುತ್ತೆ, ಮ್ಯಾಟರ್ ವೇವ್ ನೇಚರಲ್ಲಿ ಇದೆನಾ ಮತ್ತು ಇಲ್ಲ ಅದು ಒಂದು ಪಾರ್ಟಿಕಲ್ ನೇಚರಲ್ಲಿ ಇದೆನಾ ಅನ್ನೋದನ್ನ ಏನು ಮಾಡುತ್ತೆ, ಅದು ಡಿಫೈನ್ ಮಾಡುತ್ತೆ. ಇದನ್ನು ಇನ್ನೂ ಡೀಟೇಲ್ ಆಗಿ ನಾವು ಡಿ ಬ್ರಾಗ್ಲೆ ಹೈಪೋಥೆಸಿಸ್ ಮತ್ತು ಡಿ ಬ್ರಾಗ್ಲೆ ಇಕ್ವೇಷನಲ್ಲಿ ನಾವು ಅದನ್ನ ಡಿಸ್ಕಸ್ ಮಾಡ್ತೀವಿ. So next class we will discuss about the de Broglie equation. Okay, thank you.